ಮೇಡಮ್ ವಿಕೆಟ್ ಟುಸ್ಕುಟಯ್ಯ ಪೇಷಂಟ್ ಆಗಿಬಿಟ್ಟಿದ್ದಾರೆ. ಫಸ್ಟ್ ಟೈಮ್ ನಂಗೆ ಇಲ್ಲಿ ಈ ಥರ ಹೌದಾ? ಯಾಕೆ ಪೇಷಂಟ್? ಅವ್ರ ಅಮ್ಮ ಹೆಲ್ಪ್ ಮಾಡ್ತಿಲ್ಲ ಅಂತ ನನ್ನ ಚಿನ್ಕುರುಳಿ ಹೆಲ್ಪ್ ಮಾಡ್ತಾ ಇದ್ದಾಳೆ. ಅವರು ಅಜ್ಜಿಗೆ ಅಕ್ಕಿ ತೊಳ್ಕೊಡ್ತಾ ಇದ್ದಾಳೆ. ಹೌದಾ ಬಂಗಾರಿ? ವೆರಿ ಗುಡ್. ಈ ಕೆಲಸ ಎಲ್ಲ ಯಾಕೆ ಮಾಡ್ತಾ ಇರೋದು ಹೇಳಿ? ಈ ಮಹಿಮೆಗೆ. ಇಲ್ಲಿ 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 ನೋಡಿ, ಇದು ಅವ್ರ ಅಜ್ಜಿ ಪ್ರೀತಿಯಿಂದ ಮ್ಯಾಗಿ ಮಾಡ್ಕೊಡ್ತಾ ಇದ್ದಾರೆ, ಅದಕ್ಕೆ ಸಹಾಯ ಮಾಡ್ತಿರೋದು. ಅದಕ್ಕೋಸ್ಕರ ಈ ನಾಟಕ ಅಲ್ಲಣ್ಣ? ಇಲ್ಲ ಅಂದ್ರೂ ಮಾಡ್ತಾಳೆ. ಚಪಾತಿನೂ ಒತ್ಕೊಟ್ಲು ಇವತ್ತು ಬೆಳಿಗ್ಗೆ. ಅಲ್ವಾ? ಗುಡ್ ಬಂಗಾರಿ. ಇನ್ನೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ಅದಕ್ಕೆ ಊಟ ಕೊಟ್ಬಿಡಿ. ಅದೇ ಊಟ ಮಾಡ್ಲಿ ಅವಳು. ಇಲ್ಲ ಎಲ್ಲ ತಿನ್ನು. ಓಕೆ. ಕಾರಲ್ಲಿ ಹೆಂಗೂನು ನೋಡೋಣ ನೋಡೋಣ. ಏನ್ ಪುಟ ಸನಾ, ಇನ್ನು ಟೈಮ್ ಆಗುತ್ತೆ, ಅದು ಕುದಿ ಬರ್ಬೇಕು ಬಿಡೋ. ಏನೋಡ, ಅದು ಮುರಿಬೇಡ. ಜಾಸ್ತಿ ಮುರಿಬೇಡ, ತುಂಬಾ ಚಿಕ್ಕ ಚಿಕ್ಕದಾಗ್ಬಿಡುತ್ತೆ. ಉದ್ದುದಾನೆ ಇರ್ಬೇಕಲ್ವಾ? ಅದೇನು ಮುರಿ ಅಂತದಲ್ಲ ಬಿಡು, ಹೋಗ್ಲಿ. ಅದು ಆಟೋಮೆಟಿಕ್ ಆಗಿ ಆಗ್ಬಿಡುತ್ತೆ ಅಲ್ಲಿ. ಲೈ ಬಾರಿ ಕರುನೆ ಮಾ. ಓಕೆ ಸರಿ. ನಮ್ಮಮ್ಮಂಗೆ ಕುಂಕುಮ ಕೊಡ್ತಾರಂತೆ. ಗೌರಿ ಹಬ್ಬದ್ದು ದುಡ್ಡು ಸೇರಿಸಿ ಕೊಡ್ತಾ ಇದ್ದೀನಿ. ಒಂದು ತಲೆ ಎತ್ತಿ. ಆರೋಗ್ಯವಾಗಿರಿ, ಅಭಿವೃದ್ಧಿಯಾಗಿ, ಒಳ್ಳೆಯದಾಗಲಿ. ಮೊಮ್ಮಗಳು ಒಳ್ಳೆಯದಾಗಿರಲಿ, ನಮ್ಮ ಮೊಮ್ಮಗಳಿಗೆ ಆರೋಗ್ಯವಾಗಿರಲಿ. ನಿಮ್ಮ ಮಗಳು ಅಷ್ಟೇ ಆರೋಗ್ಯವಾಗಿರಲಿ. ಇರಲಿ ಬಿಡು, ಆರೋಗ್ಯವಾಗಿರು. ಅಮ್ಮ ನೋಡು, ಅಭಿವೃದ್ಧಿಯಾಗಿ. ಅಮ್ಮಮ್ಮ ಏನೋ ಹೇಳಿದ್ರು ಅವಾಗ. ಹಿಂಗನ್ಬಿಟ್ಟ. ಮೈಸೂರು ನಾಗಮಂಗಲ ಕಡೆಯಿಂದ ಬಂದ್ವಿ. ಬೆಳ್ಳೂರು ಕ್ರಾಸ್ ದಾಟ್ಕೊಂಡು ಈಗ ಇಲ್ಲಿ ಒಂದು ಟೀ ಬ್ರೇಕ್ ಹಾಕೋಣ ಅಂತ ಇದ್ದೀನಿ. ಚೈತ್ರ ಫುಲ್ಲು ಪೇಷಂಟ್ ಆಗಿಬಿಟ್ಟಿದ್ದಾಳೆ. ಕಾಫಿ ಕುಡಿತೀನೋ ಅಂದರೆ ಬೇಡ ಅಂತಿದ್ದಾಳೆ. ಕಾಫಿ ಅಂದ ತಕ್ಷಣ ಸಾನು ಕುಡಿಯೋಣ ಕುಡಿಯೋಣ ಅಂತಿದ್ದಾಳೆ. ಅದಕ್ಕೆ ಬೈಟು ಹೊಡೀರಿ ನೀವು, ನಾನು ಒಂದು ಟೀ ಹೊಡಿತೀನಿ ಅಂತ ಹೇಳ್ಬಿಟ್ಟು ಬಂದೆ. ಕೂತಿರಪ್ಪ, ಬಂದ. ನೋಡಿ ಇದೆಲ್ಲ ಏನದು? ಬೀಡ ಪುಟ್ಟ ಕಾಣ್ಬಿಡ, ನೀನು ತಿನ್ನಂಗಿಲ್ಲ. ಅದನ್ನು ಬೀಡಾನೇ, ಅದು ಅದು ತಿನ್ನೋ ಆಗಿಲ್ಲ. ಬಾ ಸರ್, ಕಾಫಿ ಬ್ಲ್ಯಾಕ್ ಟೀ ಇದೆಯಾ? ಬ್ಲ್ಯಾಕ್ ಟೀ ಓಕೆ, ಒಂದು ಬ್ಲ್ಯಾಕ್ ಟೀ, ಒಂದು ಕಾಫಿ. ಕೇಳ್ತಾ ಇದ್ದಾರೆ ನೋಡಿ ಸರ್, ಯಾವ ಚಾನಲ್ ನಿಮ್ಮದು ಅಂತ ಹೇಳ್ತಾ ಇದ್ದೀವಿ. ಟಾಕ್ ವಿತ್ ಚೈತ್ರ ಚಾನಲ್ ನೋಡಿ ಅಂತ. ಸೊ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ಅದೇ ಹೇಳ್ತಾ ಇದ್ದೆ, ನಮಗೆ ಪಾಕಶಾಲೆ ಅವಳು ಇಷ್ಟ ತುಂಬ, ಅಲ್ಲೇ ಪಿಟ್ ಸ್ಟಾಪ್ ಕೊಡೋದು ಅಂತ. ಓ ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಅಂತ ಹೇಳ್ತೀವಿ. ತುಂಬ ಧನ್ಯವಾದಗಳು. ಓಕೆ, ಸರಿ ಸರ್, ಸರಿ. ಓಕೆ, ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್.
ನಿನಗೆ ಬೇಕಾಗಿರೋದು ಈಗ ಕಾಫಿ ಅಂತ ನಿನಗೆ ನಿಲ್ಸಿದ್ದು ಓಕೆನಾ? ಕಾಫಿ ಕೌಂಟ್ರ್ ಹೊರಗಡೆ ಇರೋದು. ಸರ್ ಬೈ ಟು ಕಾಫಿ, ಒಂದು ಬ್ಲ್ಯಾಕ್ ಟೀ. ಕಾಫಿ ಬೇಗ ಆಗುತ್ತೆ ಅಂದ್ಕೊಂಡ್ರೆ ಲೇಟ್ ಆಗೋಯ್ತು. ಬ್ಲ್ಯಾಕ್ ಟೀ ಇನ್ನೂ ಸಖತ್ ಲೇಟ್ ಆಗುತ್ತೆ ಅಂದರು. ತೊಗೊಳ್ಳಿ ಮೇಡಮ್, ಇದು ಸ್ಟ್ರಾಂಗ್ ಇದೆ. ಹಾಂ, ಅದು 2/3 ಮಾಡಿಸಿರೋದು. ಹಾಂ, ನಾನು ಕಾಫಿ ಕುಡ್ತೀನಿ. ಟೀ ಲೇಟ್ ಆಗುತ್ತೆ ಬ್ಲ್ಯಾಕ್ ಟೀ ಅಂತಂದರು, ಅದಕ್ಕೆ ಕಾಫಿನೇ ತೊಗೊಂಡೆ. ಇವತ್ತೇನು ಮಾಡ್ತೀಯ? ಲೇಟ್ ಆಗುತ್ತೆ ಅಂದ್ರಲ್ಲ ಅಲ್ಲಿ. ಏನಾಗಲ್ಲ, ತಗೋಬಿಡ. ಇಲ್ಲಿ ಉಫ್ ಅಂದ್ಕೊಂಡು ಕುಡಿ. ಅಲ್ಲಿ ನಡಿ ಇದ್ರ ಮೇಲೆ. ತಗೋ, ಉಫ್ ಅನ್ಬೇಕು, ಬಿಸಿ ಇರುತ್ತೆ. ಭಯಂಕರ ರಶ್ ಇದೆ ನೋಡಿ. ಪಾರ್ಕಿಂಗ್ ಆಲ್ಮೋಸ್ಟ್ ಫುಲ್ ಆಗಿಬಿಟ್ಟಿದೆ. ಅದಲ್ದೇ ಎಲ್ಲ ವೀಕೆಂಡ್ ಅಂತ ಎಲ್ಲ ಹೋಗಿ ವಾಪಸ್ ರಿಟರ್ನ್ ಆಗ್ತಿದ್ದಾರೆ. ಹೆವಿ ಟ್ರಾಫಿಕ್ ನೋಡಿ, ಬಂಪರ್ ಟು ಬಂಪರ್ ಟ್ರಾಫಿಕ್. ಒಂದು ಸ್ವಲ್ಪನೂ ಗ್ಯಾಪ್ ಇಲ್ಲ. ಏನು ಬಂಗಾರಿ, ಏನಿದೆ ಅಲ್ಲಿ? ಕ್ವಾಕ್ 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 ಡಕ್ಸ್ ಇದೆ ನೋಡಿ ಇಲ್ಲಿ. ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ, ರಿಫ್ರೆಶಿಂಗು ಚೆನ್ನಾಗಿದೆಯಲ್ಲ ಪುಟ. ಹೋಣ ಚಲೋ. ಏನೋ ಇಲ್ಲೇ ಇರ್ತೀಯಾ ನೋಡಿಕೊಂಡು? ನಡಿ ಬೇಗ, ಆಲ್ರೆಡಿ ಕತ್ಲೆ ಆಯಿತು. 45 ಮಿನಿಟ್ಸ್ ಕೊಟ್ಟಿದ್ದೀವಿ ಬ್ರೇಕು. ನಡಿ ಚಲೋ ಪುಟ, ನಡಿ. ಏನು ಬಾತ್ರೂಮ್ ಕ್ಲೀನ್ ಆಗಿತ್ತಾ? ಲಾಕ್ ಮಾಡೋಕ್ಕಾಗ್ತಿಲ್ಲ, ಬೇರೆ ಕಡೆ ಹೋಗ್ಬೇಕಿತ್ತು. ಹಾಂ, ಬಾ ಹಾಂ, ಕ್ವಕ್ ಕೂತ್ಕೊಂಡಿಲ್ಲ, ಹಾಕು, ಕೆಳಗಡೆ ಹಾಕ್ಬೇಡ, ಇಲ್ಲ ಹಾಕು. ಕೂತ್ಕೋ, ಏನು ಮಾಡಲ್ಲ, ಅದು ಮೇಲ್ಗಡೆ ಬರಲ್ಲ. ಬೇಗ ಹಾಕು ಸೋನಿ, ತಗೋ. ಏನು ಮಾಡಲ್ಲ, ಇಲ್ಲಿ ಬಿಡು, ನಾನು ಹಾಕ್ಲಾ? ನಾನೇ ಹಾಕ್ಬಿಟ್ಟೆ, ಅವಳು ಲೇಟ್ ಮಾಡ್ತಾ ಕೂತಿದ್ದಾಳೆ. ಬಾ ಈಗ. ಯಾರಾದರೂ ಹೆದರ್ಕೋತಾರ ಅಷ್ಟಕ್ಕೆ? ನೋಡು ಈಗ ಹೆಂಗೆ ತಿಂತಾ ಇದೆ, ಟಕ್ 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 ಅಂತ. ಇಳ್ದು ಎಷ್ಟೊತ್ತಾಯ್ತ್ರಿ? 3/4 ಗಂಟೆ. ನೀವೇನು ಪಿಕ್ನಿಕ್ಗೆ ಬಂದಿದ್ದೀರಾ ಅಥವಾ ರಿಫ್ರೆಶ್ಮೆಂಟ್ಗ? ಮನೆಯಿಂದ ಮಾತ್ರ ಬೇಗ ಓಡಿಸಿದ್ರಿ. ಮನೆಯಿಂದ ಬೇಗ ಅಂತಂದ್ರೆ ನಿನ್ನ ಬೇಗ ಹೋಗಿ ರೆಸ್ಟ್ ತಗೊಳ್ಳಿ ಅಂತ ಅಷ್ಟೇ. ತುಂಬ ಲೇಟಾಗಿ ಹೊಡೆದ್ರೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಈಗ ಏನು ತೊಂದರೆ ಇಲ್ಲ. ಯಾಕೆ? ಒಂದೊಂದು ಕಡೆ ನಿಲ್ಲಿಸಿದ್ರೆ ಇಷ್ಟೊತ್ತು ಮಾಡೋದಾ? ಏನಾಯ್ತು ಗೊತ್ತಾ, ಈ ಕಾರ್ ಪಕ್ಕದ ಕಾರ್ ಇದೆಯಲ್ಲ ಅಲ್ಲಿ, ಜೀಪ್ ಕಂಪಾಸ್, ಅದ್ರ ಒಳಗಡೆ ಮಗುನ ಬಿಟ್ಟಿದ್ದಾರೆ, ಚಿಕ್ಕ ಮಗು. ಇವ್ರು ಹೊರಗಡೆ ಇದ್ದಾರೆ, ಇಬ್ರು ಪೇರೆಂಟ್ಸು, ಹಸ್ಬೆಂಡ್ ವೈಫ್. ಆ ಮಗು ಕೀನ ಲಾಕ್ ಮಾಡ್ಬಿಟ್ಟಿದೆ. ಆಮೇಲೆ ಸದ್ಯ ಅದು ಪುಷ್ ಸ್ಟಾರ್ಟ್ ಟೈಪ್ ಅನ್ಸುತ್ತೆ, ಸಪ್ರೇಟ್ ಕೀ. ಅದು ಸಪ್ರೇಟ್ ಕೀ, ಇದು ಸಪ್ರೇಟ್ ಆಗಿ ಇಡ್ಬೋದು, ಇದಕ್ಕೆ ಹಾಕೋದಲ್ಲ ಸ್ಟೇರಿಂಗಿಗೆ.
ಆಮೇಲೆ ಸ್ವಲ್ಪ ಟ್ರೈ ಮಾಡಿದ್ರು ಅದು ಇದು ಅಂತ. ಆಮೇಲೆ ಅವರಮ್ಮ ಬಂದ್ಬಿಟ್ಟು ಬಟನ್ ಪ್ರೆಸ್ ಮಾಡು, ಇದು ಅದು ಅದು ಅಂತ ಹೇಳ್ಬಿಟ್ಟು ಮಾಡಿಸಿದ್ರು. ಈಗಿನ್ನ ಎಷ್ಟೊತ್ತಿದೆ ಬೆಂಗಳೂರು? ಇನ್ನು ಬೆಂಗಳೂರು 1.5 hour 2 hour ಡಿಪೆಂಡ್ಸ್ ಆನ್ ಟ್ರಾಫಿಕ್. ಈ ಸ್ಟ್ರೆಚಲ್ಲಿ ತುಂಬ ಹೋಟೆಲ್ಸ್ ಇದೆ. ಸ್ವಾತಿ, ಡೆಲಿಕೇಸಿ, KFC, ಸ್ವಚ್ಛ ಸಂಕೀರ್ಣ. ನೈಸ್. ನಾವು ಮನೆಗೆ ಬಂದ್ವಿ ಅಂತ ಹೇಳಬೇಕು. ಮುಗಿತು ನಮ್ಮ ಊರಿನ ಟ್ರಿಪ್. ಈಗ ನಾಳೆಯಿಂದ ಬ್ಯಾಕ್ ಟು ಸಾನು ರುಟೀನ್. ಲೈಕ್ ಸಾನು ಬಿಡಿ, ಕರ್ಕೊಂಡು ಬನ್ನಿ, ಕೆಲಸ ಮಾಡಿ. ನಿನ್ಗೆ ಯಾಕೆ ಟೆನ್ಷನ್? ನಮಗಿರ್ಬೇಕು. ಅಯ್ಯೋ, ಕ್ಲಾಸ್ ವರ್ಕ್ಸ್ ಬರಿಬೇಕಂತ 2 ದಿವಸಕ್ಕೆ 2 ದಿವಸ ಆಯ್ತು. ಮತ್ತೆ ಹೇಳ್ಬೇಕಿತ್ತು ಮಮ್ಮ ಹೋಗೋದು ಬೇಡ ಅಂತ. ನಾನು ತೆಗ್ಬಿಡ್ಲಪ್ಪ? ಯಾಕೆ ತೆಗಿತಾ ಇದ್ದೀರಾ? ಫಸ್ಟ್ ಆಫ್ ಆಲ್ ಅದು ಇಂಡಿಕೇಟ್ ಮಾಡಲ್ಲ. ಪೀಪ್ 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 ಹೇಳಲ್ಲ. ಯಾಕೆ ಅಂದರೆ ನಾವು ಇವತ್ತು ಅಂಬೂರ್ ಬಿರಿಯಾನಿ ತಿಂತಾ ಇದ್ದೀವಿ. ಮನೆಗೆ ತಗೊಂಡೋಗೋದು. ಇವತ್ತಿಂದ ನಾನ್ ವೆಜ್ ತಿನ್ಬಹುದು. ತೋರಿಸಿ, ನಿಮ್ಮ ಮುಖ ತೋರಿಸಿ. ಮುಖ ತೋರಿಸಿ ರಾಣಿ. ಇವತ್ತಿಂದ ನಾನ್ ವೆಜ್ ತಿನ್ಬಹುದು. ಇವರು ನಾನು ಕುಕ್ ಮಾಡೋಕ್ಕಾಗಲ್ಲ ಅಂದಾಗ ಹೊರಗಡೆನೂ ತೊಗೊಳ್ಳೋಣ ಅಂದರು. ಏನು ತೊಗೋತೀರಾ? ಅದಕ್ಕೆ ತಿಂತಾ ಇದ್ದೀವಿ, ಇವತ್ತಿಂದ ನಾನ್ ವೆಜ್ ತಿನ್ಬೋದಲ್ಲ, ಬಿರಿಯಾನಿ ತೊಗೊಳ್ಳೋಣ ಅಂದರು. ಸರಿ, ನನಗೆ ಚಿಕನ್ ಬೇಡ, ಬರೀ ರೈಸ್ ತಿಂತೀನಿ ನಾನು, ಹೆವಿ ಆಗುತ್ತೆ ಅಂತ ಹೇಳಿಬಿಟ್ಟು ಬರೀ ರೈಸ್ ತೊಗೊಳ್ತಾ ಇದ್ದೀನಿ. ಇವ್ರು ನೋಡಿದ್ರೆ ನನಗೆ ಕಬಾಬ್ ತಿನ್ಬೇಕು ಅನ್ನಿಸ್ತಾ ಕಣ್ಕೊಂಡು ಕಬಾಬ್ ತೊಗೋತಾ ಇದ್ದಾರೆ. ನಾನು ಮಧ್ಯಾಹ್ನ ಬಜ್ಜಿನೂ ಮಾಡಿಸ್ಲಿಲ್ಲ, ತಿನ್ನಬಾರ್ದು. ಸಾನುಗೂ ಯಾಕೋ ಗಂಟು ಚುಚ್ತಾ ಇದೆ ಅಂದ್ಲು. ಬೇಡ, ಅವಳಿಗೂ ಜಾಸ್ತಿ ಆಗ್ಬೋದು, ನನಗೂ ಬೇಡ ಅಂದ್ಕೊಂಡು ಬೇಡ ಅಂತಿದ್ರೆ ಇವ್ರು ಕಬಾಬ್ ತೊಗೋತಾ ಇದ್ದಾರೆ. ಮತ್ತು ನನಗೆ ಯಾಕೆ ಹುಷಾರು ತಪ್ಪಿದ್ದು ಅಂದರೆ, ಆ್ಯಕ್ಚುಲಿ ನಾನು ಬಂದಿದ್ದ ದಿನಾನೇ ಸ್ವಲ್ಪ ಇಲ್ಲಿದ್ದು ನೀರು, ಮೈಸೂರದು ನೀರು ಕುಡಿದ ಮೇಲೆ ಗಂಟ್ಲು ಚುಚ್ಚಕ್ಕೆ ಶುರುವಾಯಿತು. ನನಗೆ ಆ ಥರ ಯಾವತ್ತೂ ಆಗಿರಲಿಲ್ಲ. ಅದಕ್ಕೆ ಈ ಸರಿ ನೆಗ್ಲೆಕ್ಟ್ ಮಾಡಿದೆ. ಅದರ್ವೈಸ್ ಅವತ್ತಿಂದನೇ ಬಿಸಿನೀರು ಕುಡ್ದಿದ್ದಿದ್ರೆ ಅಥವಾ ಗಾರ್ಗಲೆಲ್ಲ ಮಾಡಿದಿದ್ರೆ ಈ ಥರ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಕೆಮ್ಮಲು ಶುರುವಾಗಿತ್ತು, ಬಟ್ ಹೇಳಿದ್ನಲ್ಲ ಯಾವತ್ತೂ ಇಲ್ಲದೆ ಇರೋದು ಆಗಿದೆ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಅಬ್ಬಾ, ನಿನ್ನೆ ರಾತ್ರಿನೇ ತಲೆನೋವು, ಮೈಕೈ ನೋವು ಇತ್ತು. ನಾನು ಅಂದ್ಕೊಂಡೆ ಶಾಪಿಂಗ್ ಮಾಡಿದ್ನಲ್ವ, ಸುತ್ತಾಡಿದ್ದೆ ಬಿಸಿಲಲ್ಲಿ, ಅದಕ್ಕೆ ಟಯರ್ಡ್ ಆಗ್ತಾ ಇದೆ ಅಂತ ಅಂದ್ಕೊಂಡು ಒಂದು ತಲೆನೋವು ಮಾತ್ರೆ ಕುಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ಬೆಳಿಗ್ಗೆ ಹೇಳೋದಕ್ಕಾಗ್ತಾಯಿಲ್ಲ, ಫುಲ್ಲು ಮೈಕೈ ನೋವು. ಯಪ್ಪ, ಈಗಲೂ ತಲೆನೋವು. ಡೋಲೋ ತೊಗೊಂಡ್ರೂ ಕಡಿಮೆ ಆಗಲಿಲ್ಲ, ಡಾರ್ಕ್ ತೊಗೊಂಡೆ ಇವಾಗ ಕಾರಲ್ಲಿ. ತಲೆನೋವು ಇನ್ನೂ ಇದೆ. ಕೆಮ್ಮಲು ಅಂದರೆ ನೆಗಡಿ ಶುರು ಆಗ್ತಾ ಇದೆ. ನಾಳೆಯಿಂದ ಸಾನು ಸ್ಕೂಲ್ ಶುರು, ಬೇಗ ಹೇಳ್ಬೇಕು. ಸೊ ಸ್ನೇಹಿತರೆ, ಇದು ಹಳೆ ವ್ಲಾಗ್. ನಾನು ಬ್ಯಾಂಗ್ಳೂರಿಗೆ ಬಂದು ಸುಮಾರು ದಿನ ಆಯಿತು ಆ್ಯಂಡ್ ಈಗ ಹುಷಾರು ಕೂಡ ಆಗಿದ್ದೀನಿ. ಇವತ್ತಿನ ಇದು ಟ್ರಾವೆಲ್ ವ್ಲಾಗಿಂದ ಒಂಥರ ರಾಜೇಶ್ ಮತ್ತು ಸಾನುಗೆ ಪಿಕ್ನಿಕ್ ಥರ ಆಗೋಯ್ತು, ಅಲ್ಲಿ ರಿಫ್ರೆಶ್ಮೆಂಟ್ಗೆ ನಿಂತ್ಕೊಂಡು. ಎನಿವೇಸ್, ನೆಕ್ಸ್ಟ್ ವ್ಲಾಗಿಂದ ನನ್ನ ಬ್ಯಾಂಗ್ಳೂರ್ನ ಡೈಲಿ ರುಟೀನ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋಲಿ. ಬಾಯ್ ಸ್ನೇಹಿತರೆ.